ದರ ಪರಿಷ್ಕರಣೆಯ ಚಿಂತನೆಯನ್ನ ರಾಜ್ಯ ಸರ್ಕಾರ ಯಾಕೆ ಮಾಡ್ತಿದೆ ಅನ್ನೋದನ್ನ ಕೂಡ ಕ್ವಿಕ್ ಆಗಿ ಗಮನಿಸಬೇಡೋಣ. ಹಾಗೆ ಸರ್ಕಾರದ ಈ ನಿರ್ಧಾರ, ಬಸ್ನ ಟಿಕೆಟ್ ದರ ಏರಿಕೆ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳ್ಕೊಳ್ಳೋ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸ್ಕ್ರೀನ್ ಮೇಲೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ದೂರವಾಣಿ ಸಂಖ್ಯೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕೂಡ ತಿಳಿಸ್ತಾ ಹೋಗ್ಬೋದು. ಯಾಕೆ ದರ ಏರಿಕೆಯ ನಿರ್ಧಾರಕ್ಕೆ ಸರ್ಕಾರ ಬಂತು ಅನ್ನೋದಕ್ಕೊಂದಷ್ಟು ಅಂಶಗಳಿದೆ. ಬಿಎಂಟಿಸಿಯಲ್ಲಿ ಪ್ರಮುಖವಾಗಿ ಬಿಎಂಟಿಸಿಯಲ್ಲಿ ಕಳೆದ 10 ವರ್ಷದ ಹಿಂದಿನ ದರವೇ ಈ ದಿನಕ್ಕೂ ಕೂಡ ಅಪ್ಲೈ ಆಗ್ತಾ ಇದೆ. 10 ವರ್ಷಗಳ ಕಾಲದಿಂದ ದರ ಪರಿಷ್ಕರಣೆ ಆಗಿಲ್ಲ ಅನ್ನೋದು ಮೊದಲ ವಾದ. ಇನ್ನು ಇತರೆ ನಿಗಮಗಳಲ್ಲಿ 5 ವರ್ಷದ ಹಿಂದೆ ದರ ಹೆಚ್ಚಳ ಮಾಡಲಾಗಿರೋದು, ಈ ದಿನಕ್ಕೂ ಅದೇ 5 ವರ್ಷಗಳ ಹಿಂದಿನ ದರವನ್ನೇ ಅನ್ವಯ ಮಾಡಲಾಗ್ತಾ ಇದೆ. ಬಿಎಂಟಿಸಿ ದರ ಹೆಚ್ಚಿಸಿದಾಗ ಡೀಸೆಲ್ ದರ 55 ರೂಪಾಯಿ ಇತ್ತು. ಬಿಎಂಟಿಸಿ 10 ವರ್ಷಗಳ ಹಿಂದೆ ಟಿಕೆಟ್ ದರ ಪರಿಷ್ಕರಣೆ ಆದಾಗ ಡೀಸೆಲ್ 55, ಇದೀಗ 80ಕ್ಕೂ ಅಧಿಕ ರೂಪಾಯಿ ಇದೆ. ಇತರೆ ನಿಗಮದಲ್ಲಿ ದರ ಏರಿಸಿದಾಗ ಡೀಸೆಲ್ 75 ರೂಪಾಯಿ ಪ್ರತಿ ಲೀಟರ್ಗಿತ್ತು. ಈಗ ಡೀಸೆಲ್ ಹತ್ತತ್ರ 90 ರೂಪಾಯಿ ಆಗಿದೆ. ಡೀಸೆಲ್ನ ದರ ಏರಿಕೆಯಾಗಿದೆ. ಹೀಗಾಗಿ ಸಹಜವಾಗಿ ಮೇಂಟೆನೆನ್ಸ್ ಕೂಡ ಹೆಚ್ಚಿನ ಹೊರೆಯನ್ನ ನಿಗಮಗಳಿಗೆ, ಸಾರಿಗೆ ನಿಗಮಗಳಿಗೆ ಬೀಳ್ತಾ ಇದೆ. ಹಿಂದೆ ಪ್ರತಿದಿನ ಇಂಧನಕ್ಕೆ 9.16 ಕೋಟಿ ಖರ್ಚಾಗ್ತಾ ಇತ್ತು. ಆದರೆ ಈಗ ಪ್ರತಿನಿತ್ಯ 13.21 ಕೋಟಿ. ಇದು ಒಂದು ದಿನದ ಲೆಕ್ಕ. ಒಂದು ದಿನ ಒಂದು ನಿಗಮಕ್ಕೆ 13.21 ಕೋಟಿ ರೂಪಾಯಿ ವ್ಯಯ ಆಗುತ್ತೆ. ನಿತ್ಯ 4 ಕೋಟಿ ನಷ್ಟವನ್ನು ಅನುಭವಿಸ್ತಾ ಇದೆ ಸಾರಿಗೆ ಇಲಾಖೆ. 2023ರಿಂದ ನೌಕರರಿಗೆ ವೇತನ ಪರಿಷ್ಕರಣೆ ಮೊತ್ತ ಪಾವತಿಯಾಗಿಲ್ಲ. ಮೊನ್ನೆಯಷ್ಟೇ ಗಮನಿಸಿದ್ರಿ, ನ್ಯೂ ಇಯರ್ ಸಂಭ್ರಮಾಚರಣೆ ನಡುವೆ ಬಸ್ ಸ್ಟ್ರೈಕ್ನ ಬಿಸಿ ತಟ್ಟುತ್ತೆ ಅನ್ನೋ ರೀತಿಯ ಲೆಕ್ಕಾಚಾರ ಇತ್ತು. ಬಂದ್ ಅಥವಾ ಮುಷ್ಕರಕ್ಕೆ ಕರೆ ನೀಡಿದ್ರು ಸಾರಿಗೆ ನೌಕರರು. ಆದರೆ ಮುಖ್ಯಮಂತ್ರಿಗಳ ಮಧ್ಯಪ್ರವೇಶದಿಂದ ಆ ಬಂದ್ ಮುಷ್ಕರ ಮುಂದೂಡಲ್ಪಟ್ಟಿದೆ. ಡಿಮ್ಯಾಂಡ್ ಅಂತೂ ಇದ್ದೇ ಇದೆ. ನೌಕರರ ವೇತನ ಪರಿಷ್ಕರಣೆ ಆಗಬೇಕು, ಪರಿಷ್ಕರಣೆ ಆಗಿರೋ ಮೊತ್ತವನ್ನು ಪಾವತಿ ಮಾಡಬೇಕು ಅಂತ ಹೇಳಿ. ಇನ್ನು ಮಾಸಿಕ 54.23 ಕೋಟಿ ರೂಪಾಯಿ ವೆಚ್ಚದ ಹೊರೆ ಸಾರಿಗೆ ನಿಗಮಕ್ಕೆ ಬೀಳ್ತಾ ಇದೆ. ಈ ವೆಚ್ಚವನ್ನು ಸರಿದೂಗಿಸಲಿಕ್ಕೆ ನಾವು ದರ ಏರಿಕೆ ಮಾಡಲೇಬೇಕು ಅನ್ನೋ ಒಂದು ಸಮಜಾಯಿಷಿಯನ್ನು ರಾಜ್ಯ ಸರ್ಕಾರ ನೀಡೋ ಸಾಧ್ಯತೆ ಇದೆ. ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ ಪ್ರಕಾರ 15% ಈಗಿರುವ ಟಿಕೆಟ್ನ ದರದಲ್ಲಿ ಏರಿಕೆ ಮಾಡುವ ನಿರ್ಧಾರವನ್ನು ಕ್ಯಾಬಿನೆಟ್ ಕೈಗೊಂಡಿದೆ. ದರ ಪರಿಷ್ಕರಣೆಯ ಚಿಂತನೆಯನ್ನ ರಾಜ್ಯ ಸರ್ಕಾರ ಯಾಕೆ ಮಾಡ್ತಿದೆ ಅನ್ನೋದನ್ನ ಕೂಡ ಕ್ವಿಕ್ ಆಗಿ ಗಮನಿಸಬೇಡೋಣ. ಹಾಗೆ ಸರ್ಕಾರದ ಈ ನಿರ್ಧಾರ, ಬಸ್ನ ಟಿಕೆಟ್ ದರ ಏರಿಕೆ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳ್ಕೊಳ್ಳೋ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸ್ಕ್ರೀನ್ ಮೇಲೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ದೂರವಾಣಿ ಸಂಖ್ಯೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕೂಡ ತಿಳಿಸ್ತಾ ಹೋಗ್ಬೋದು. ಯಾಕೆ ದರ ಏರಿಕೆಯ ನಿರ್ಧಾರಕ್ಕೆ ಸರ್ಕಾರ ಬಂತು ಅನ್ನೋದಕ್ಕೊಂದಷ್ಟು ಅಂಶಗಳಿದೆ. ಬಿಎಂಟಿಸಿಯಲ್ಲಿ ಪ್ರಮುಖವಾಗಿ ಬಿಎಂಟಿಸಿಯಲ್ಲಿ ಕಳೆದ 10 ವರ್ಷದ ಹಿಂದಿನ ದರವೇ ಈ ದಿನಕ್ಕೂ ಕೂಡ ಅಪ್ಲೈ ಆಗ್ತಾ ಇದೆ. 10 ವರ್ಷಗಳ ಕಾಲದಿಂದ ದರ ಪರಿಷ್ಕರಣೆ ಆಗಿಲ್ಲ ಅನ್ನೋದು ಮೊದಲ ವಾದ. ಇನ್ನು ಇತರೆ ನಿಗಮಗಳಲ್ಲಿ 5 ವರ್ಷದ ಹಿಂದೆ ದರ ಹೆಚ್ಚಳ ಮಾಡಲಾಗಿರೋದು, ಈ ದಿನಕ್ಕೂ ಅದೇ 5 ವರ್ಷಗಳ ಹಿಂದಿನ ದರವನ್ನೇ ಅನ್ವಯ ಮಾಡಲಾಗ್ತಾ ಇದೆ. ಬಿಎಂಟಿಸಿ ದರ ಹೆಚ್ಚಿಸಿದಾಗ ಡೀಸೆಲ್ ದರ 55 ರೂಪಾಯಿ ಇತ್ತು. ಬಿಎಂಟಿಸಿ 10 ವರ್ಷಗಳ ಹಿಂದೆ ಟಿಕೆಟ್ ದರ ಪರಿಷ್ಕರಣೆ ಆದಾಗ ಡೀಸೆಲ್ 55, ಇದೀಗ 80ಕ್ಕೂ ಅಧಿಕ ರೂಪಾಯಿ ಇದೆ. ಇತರೆ ನಿಗಮದಲ್ಲಿ ದರ ಏರಿಸಿದಾಗ ಡೀಸೆಲ್ 75 ರೂಪಾಯಿ ಪ್ರತಿ ಲೀಟರ್ಗಿತ್ತು. ಈಗ ಡೀಸೆಲ್ ಹತ್ತತ್ರ 90 ರೂಪಾಯಿ ಆಗಿದೆ. ಡೀಸೆಲ್ನ ದರ ಏರಿಕೆಯಾಗಿದೆ. ಹೀಗಾಗಿ ಸಹಜವಾಗಿ ಮೇಂಟೆನೆನ್ಸ್ ಕೂಡ ಹೆಚ್ಚಿನ ಹೊರೆಯನ್ನ ನಿಗಮಗಳಿಗೆ, ಸಾರಿಗೆ ನಿಗಮಗಳಿಗೆ ಬೀಳ್ತಾ ಇದೆ. ಹಿಂದೆ ಪ್ರತಿದಿನ ಇಂಧನಕ್ಕೆ 9.16 ಕೋಟಿ ಖರ್ಚಾಗ್ತಾ ಇತ್ತು. ಆದರೆ ಈಗ ಪ್ರತಿನಿತ್ಯ 13.21 ಕೋಟಿ. ಇದು ಒಂದು ದಿನದ ಲೆಕ್ಕ. ಒಂದು ದಿನ ಒಂದು ನಿಗಮಕ್ಕೆ 13.21 ಕೋಟಿ ರೂಪಾಯಿ ವ್ಯಯ ಆಗುತ್ತೆ. ನಿತ್ಯ 4 ಕೋಟಿ ನಷ್ಟವನ್ನು ಅನುಭವಿಸ್ತಾ ಇದೆ ಸಾರಿಗೆ ಇಲಾಖೆ. 2023ರಿಂದ ನೌಕರರಿಗೆ ವೇತನ ಪರಿಷ್ಕರಣೆ ಮೊತ್ತ ಪಾವತಿಯಾಗಿಲ್ಲ. ಮೊನ್ನೆಯಷ್ಟೇ ಗಮನಿಸಿದ್ರಿ, ನ್ಯೂ ಇಯರ್ ಸಂಭ್ರಮಾಚರಣೆ ನಡುವೆ ಬಸ್ ಸ್ಟ್ರೈಕ್ನ ಬಿಸಿ ತಟ್ಟುತ್ತೆ ಅನ್ನೋ ರೀತಿಯ ಲೆಕ್ಕಾಚಾರ ಇತ್ತು. ಬಂದ್ ಅಥವಾ ಮುಷ್ಕರಕ್ಕೆ ಕರೆ ನೀಡಿದ್ರು ಸಾರಿಗೆ ನೌಕರರು. ಆದರೆ ಮುಖ್ಯಮಂತ್ರಿಗಳ ಮಧ್ಯಪ್ರವೇಶದಿಂದ ಆ ಬಂದ್ ಮುಷ್ಕರ ಮುಂದೂಡಲ್ಪಟ್ಟಿದೆ. ಡಿಮ್ಯಾಂಡ್ ಅಂತೂ ಇದ್ದೇ ಇದೆ. ನೌಕರರ ವೇತನ ಪರಿಷ್ಕರಣೆ ಆಗಬೇಕು, ಪರಿಷ್ಕರಣೆ ಆಗಿರೋ ಮೊತ್ತವನ್ನು ಪಾವತಿ ಮಾಡಬೇಕು ಅಂತ ಹೇಳಿ. ಇನ್ನು ಮಾಸಿಕ 54.23 ಕೋಟಿ ರೂಪಾಯಿ ವೆಚ್ಚದ ಹೊರೆ ಸಾರಿಗೆ ನಿಗಮಕ್ಕೆ ಬೀಳ್ತಾ ಇದೆ. ಈ ವೆಚ್ಚವನ್ನು ಸರಿದೂಗಿಸಲಿಕ್ಕೆ ನಾವು ದರ ಏರಿಕೆ ಮಾಡಲೇಬೇಕು ಅನ್ನೋ ಒಂದು ಸಮಜಾಯಿಷಿಯನ್ನು ರಾಜ್ಯ ಸರ್ಕಾರ ನೀಡೋ ಸಾಧ್ಯತೆ ಇದೆ. ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ ಪ್ರಕಾರ 15% ಈಗಿರುವ ಟಿಕೆಟ್ನ ದರದಲ್ಲಿ ಏರಿಕೆ ಮಾಡುವ ನಿರ್ಧಾರವನ್ನು ಕ್ಯಾಬಿನೆಟ್ ಕೈಗೊಂಡಿದೆ. ದರ ಪರಿಷ್ಕರಣೆಯ ಚಿಂತನೆಯನ್ನ ರಾಜ್ಯ ಸರ್ಕಾರ ಯಾಕೆ ಮಾಡ್ತಿದೆ ಅನ್ನೋದನ್ನ ಕೂಡ ಕ್ವಿಕ್ ಆಗಿ ಗಮನಿಸಬೇಡೋಣ. ಹಾಗೆ ಸರ್ಕಾರದ ಈ ನಿರ್ಧಾರ,
ಬಸ್ನ ಟಿಕೆಟ್ ದರ ಏರಿಕೆ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳ್ಕೊಳ್ಳೋ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸ್ಕ್ರೀನ್ ಮೇಲೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ದೂರವಾಣಿ ಸಂಖ್ಯೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸ್ತಾ ಹೋಗ್ಬೋದು. ಯಾಕೆ ದರ ಏರಿಕೆಯ ನಿರ್ಧಾರಕ್ಕೆ ಸರ್ಕಾರ ಬಂತು ಅನ್ನೋದಕ್ಕೊಂದಷ್ಟು ಅಂಶಗಳಿದೆ. BMTCಯಲ್ಲಿ ಪ್ರಮುಖವಾಗಿ BMTCಯಲ್ಲಿ ಕಳೆದ 10 ವರ್ಷದ ಹಿಂದಿನ ದರವೇ ಈ ದಿನಕ್ಕೂ ಕೂಡ ಅಪ್ಲೈ ಆಗ್ತಾ ಇದೆ. 10 ವರ್ಷಗಳ ಕಾಲದಿಂದ ದರ ಪರಿಷ್ಕರಣೆ ಆಗಿಲ್ಲ ಅನ್ನೋದು ಮೊದಲ ವಾದ. ಇನ್ನು ಇತರೆ ನಿಗಮಗಳಲ್ಲಿ 5 ವರ್ಷದ ಹಿಂದೆ ದರ ಹೆಚ್ಚಳ ಮಾಡಲಾಗಿರೋದು. ಈ ದಿನಕ್ಕೂ ಅದೇ 5 ವರ್ಷಗಳ ಹಿಂದಿನ ದರವನ್ನೇ ಅನ್ವಯ ಮಾಡಲಾಗ್ತಾ ಇದೆ. BMTC ದರ ಹೆಚ್ಚಿಸಿದಾಗ ಡೀಸೆಲ್ ದರ 55 ರೂಪಾಯಿ ಇತ್ತು. BMTC 10 ವರ್ಷಗಳ ಹಿಂದೆ ಟಿಕೆಟ್ ದರ ಪರಿಷ್ಕರಣೆ ಆದಾಗ ಡೀಸೆಲ್ 55, ಇದೀಗ 80ಕ್ಕೂ ಅಧಿಕ ರೂಪಾಯಿ ಇದೆ. ಇತರೆ ನಿಗಮದಲ್ಲಿ ದರ ಏರಿಸಿದಾಗ ಡೀಸೆಲ್ 75 ರೂಪಾಯಿ ಪ್ರತಿ ಲೀಟರ್ಗಿತ್ತು. ಈಗ ಡೀಸೆಲ್ ಹತ್ತತ್ರ 90 ರೂಪಾಯಿ ಆಗಿದೆ. ಡೀಸೆಲ್ನ ದರ ಏರಿಕೆಯಾಗಿದೆ. ಹೀಗಾಗಿ ಸಹಜವಾಗಿ ಮೇಂಟೆನೆನ್ಸ್ ಕೂಡ ಹೆಚ್ಚಿನ ಹೊರೆಯನ್ನು ನಿಗಮಗಳಿಗೆ, ಸಾರಿಗೆ ನಿಗಮಗಳಿಗೆ ಬೀಳ್ತಾ ಇದೆ. ಹಿಂದೆ ಪ್ರತಿದಿನ ಇಂಧನಕ್ಕೆ 9.16 ಕೋಟಿ ಖರ್ಚಾಗ್ತಾ ಇತ್ತು. ಆದರೆ ಈಗ ಪ್ರತಿನಿತ್ಯ 13.21 ಕೋಟಿ. ಇದು ಒಂದು ದಿನದ ಲೆಕ್ಕ. ಒಂದು ದಿನ ಒಂದು ನಿಗಮಕ್ಕೆ 13.21 ಕೋಟಿ ರೂಪಾಯಿ ವ್ಯಯ ಆಗುತ್ತೆ. ನಿತ್ಯ 4 ಕೋಟಿ ನಷ್ಟವನ್ನು ಅನುಭವಿಸ್ತಾ ಇದೆ ಸಾರಿಗೆ ಇಲಾಖೆ. 2023ರಿಂದ ನೌಕರರಿಗೆ ವೇತನ ಪರಿಷ್ಕರಣೆ ಮೊತ್ತ ಪಾವತಿಯಾಗಿಲ್ಲ. ಮೊನ್ನೆಯಷ್ಟೇ ಗಮನಿಸಿದ್ರಿ, ನ್ಯೂ ಇಯರ್ ಸಂಭ್ರಮಾಚರಣೆ ನಡುವೆ ಬಸ್ ಸ್ಟ್ರೈಕ್ನ ಬಿಸಿ ತಟ್ಟುತ್ತೆ ಅನ್ನೋ ರೀತಿಯ ಲೆಕ್ಕಾಚಾರ ಇತ್ತು. ಬಂದ್ ಅಥವಾ ಮುಷ್ಕರಕ್ಕೆ ಕರೆ ನೀಡಿದ್ರು ಸಾರಿಗೆ ನೌಕರರು. ಆದರೆ ಮುಖ್ಯಮಂತ್ರಿಗಳ ಮಧ್ಯಪ್ರವೇಶದಿಂದ ಆ ಬಂದ್ ಮುಷ್ಕರ ಮುಂದೂಡಲ್ಪಟ್ಟಿದೆ. ಡಿಮ್ಯಾಂಡ್ ಅಂತೂ ಇದ್ದೇ ಇದೆ. ನೌಕರರ ವೇತನ ಪರಿಷ್ಕರಣೆ ಆಗಬೇಕು, ಪರಿಷ್ಕರಣೆ ಆಗಿರೋ ಮೊತ್ತವನ್ನು ಪಾವತಿ ಮಾಡಬೇಕು ಅಂತ ಹೇಳಿ. ಇನ್ನು ಮಾಸಿಕ 54.23 ಕೋಟಿ ರೂಪಾಯಿ ವೆಚ್ಚದ ಹೊರೆ ಸಾರಿಗೆ ನಿಗಮಕ್ಕೆ ಬೀಳ್ತಾ ಇದೆ. ಈ ವೆಚ್ಚವನ್ನು ಸರಿದೂಗಿಸಲಿಕ್ಕೆ ನಾವು ದರ ಏರಿಕೆ ಮಾಡಲೇಬೇಕು ಅನ್ನೋ ಒಂದು ಸಮಜಾಯಿಷಿಯನ್ನು ರಾಜ್ಯ ಸರ್ಕಾರ ನೀಡೋ ಸಾಧ್ಯತೆ ಇದೆ. ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ ಪ್ರಕಾರ 15% ಈಗಿರುವ ಟಿಕೆಟ್ನ ದರದಲ್ಲಿ ಏರಿಕೆ ಮಾಡುವ ನಿರ್ಧಾರವನ್ನು ಕ್ಯಾಬಿನೆಟ್ ಕೈಗೊಂಡಿದೆ. ದರ ಪರಿಷ್ಕರಣೆಯ ಚಿಂತನೆಯನ್ನ ರಾಜ್ಯ ಸರ್ಕಾರ ಯಾಕೆ ಮಾಡ್ತಿದೆ ಅನ್ನೋದನ್ನ ಕೂಡ ಕ್ವಿಕ್ ಆಗಿ ಗಮನಿಸ್ಬಿಡೋಣ. ಹಾಗೆ ಸರ್ಕಾರದ ಈ ನಿರ್ಧಾರ, ಬಸ್ನ ಟಿಕೆಟ್ ದರ ಏರಿಕೆ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳ್ಕೊಳ್ಳೋ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸ್ಕ್ರೀನ್ ಮೇಲೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ದೂರವಾಣಿ ಸಂಖ್ಯೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸ್ತಾ ಹೋಗ್ಬೋದು. ಯಾಕೆ ದರ ಏರಿಕೆಯ ನಿರ್ಧಾರಕ್ಕೆ ಸರ್ಕಾರ ಬಂತು ಅನ್ನೋದಕ್ಕೊಂದಷ್ಟು ಅಂಶಗಳಿದೆ. BMTCಯಲ್ಲಿ ಪ್ರಮುಖವಾಗಿ BMTCಯಲ್ಲಿ ಕಳೆದ 10 ವರ್ಷದ ಹಿಂದಿನ ದರವೇ ಈ ದಿನಕ್ಕೂ ಕೂಡ ಅಪ್ಲೈ ಆಗ್ತಾ ಇದೆ. 10 ವರ್ಷಗಳ ಕಾಲದಿಂದ ದರ ಪರಿಷ್ಕರಣೆ ಆಗಿಲ್ಲ ಅನ್ನೋದು ಮೊದಲ ವಾದ. ಇನ್ನು ಇತರೆ ನಿಗಮಗಳಲ್ಲಿ 5 ವರ್ಷದ ಹಿಂದೆ ದರ ಹೆಚ್ಚಳ ಮಾಡಲಾಗಿರೋದು. ಈ ದಿನಕ್ಕೂ ಅದೇ 5 ವರ್ಷಗಳ ಹಿಂದಿನ ದರವನ್ನೇ ಅನ್ವಯ ಮಾಡಲಾಗ್ತಾ ಇದೆ. BMTC ದರ ಹೆಚ್ಚಿಸಿದಾಗ ಡೀಸೆಲ್ ದರ 55 ರೂಪಾಯಿ ಇತ್ತು. BMTC 10 ವರ್ಷಗಳ ಹಿಂದೆ ಟಿಕೆಟ್ ದರ ಪರಿಷ್ಕರಣೆ ಆದಾಗ ಡೀಸೆಲ್ 55, ಇದೀಗ 80ಕ್ಕೂ ಅಧಿಕ ರೂಪಾಯಿ ಇದೆ. ಇತರೆ ನಿಗಮದಲ್ಲಿ ದರ ಏರಿಸಿದಾಗ ಡೀಸೆಲ್ 75 ರೂಪಾಯಿ ಪ್ರತಿ ಲೀಟರ್ಗಿತ್ತು. ಈಗ ಡೀಸೆಲ್ ಹತ್ತತ್ರ 90 ರೂಪಾಯಿ ಆಗಿದೆ. ಡೀಸೆಲ್ನ ದರ ಏರಿಕೆಯಾಗಿದೆ. ಹೀಗಾಗಿ ಸಹಜವಾಗಿ ಮೇಂಟೆನೆನ್ಸ್ ಕೂಡ ಹೆಚ್ಚಿನ ಹೊರೆಯನ್ನು ನಿಗಮಗಳಿಗೆ, ಸಾರಿಗೆ ನಿಗಮಗಳಿಗೆ ಬೀಳ್ತಾ ಇದೆ. ಹಿಂದೆ ಪ್ರತಿದಿನ ಇಂಧನ